ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ರಾಯದುರ್ಗಕ್ಕೆ ಹೋಗುವಂಥ ಒಂದು ಟ್ರ್ಯಾಕು. ಇಲ್ಲಿ ಜಂಕ್ಷನ್ ಆಗುತ್ತೆ, ಇದು ಊರ್ಕೆರೆಯಲ್ಲಿ ಜಂಕ್ಷನ್ ಆಗುತ್ತೆ. ಟ್ರೈನ್ ಬಂದು ಜಂಕ್ಷನ್ಗೆ ಇದು ಊರ್ಕೆರೆಗೆ ಬರುತ್ತೆ. ಊರ್ಕೆರೆಯಿಂದ ತುಮಕೂರು ಹೋಗುತ್ತೆ, ತುಮಕೂರಿಂದ ಬೆಂಗಳೂರಿಗೆ ಹೋಗುತ್ತೆ. ಅಲ್ಲಿ ಕೇರ್ಪುರಂ ಬ್ರಿಡ್ಜ್ ಇದೆ. ಇಲ್ಲಿಂದ ನಾನು ತುಮಕೂರಿಗೆ ಹೋಗ್ತಿದ್ದೀನಿ. ಯಾಕಪ್ಪ ಅಂತಂದರೆ ಹೊಸ ರೈಲ್ವೆ ವಿಡಿಯೋ ಮಾಡಲಿಕ್ಕೆ. ಸುಮಾರು ಇವಾಗ 11 ಗಂಟೆ ಆಗಿದೆ ನೋಡಿ. 5:30 6 ಗಂಟೆಗೆ ಬೆಳಗಿನ ಜಾವ 5:30 6 ಗಂಟೆ ಸುಮಾರಿಗೆ ಇರುತ್ತಲ್ವ ವೆದರ್, ಆ ಥರ ಇದೆ. ಬೆಂಗಳೂರು ತುಂಬ ಕೂಲ್ ಆಗಿದೆ ನೋಡಿ. ಎಲ್ಲಿ ನೋಡಿದ್ರು ಮಂಜು ಬೆಂಗಳೂರು. ಇವಾಗ ಹೊರಡೋಣ ಅಲ್ಲಿಗೆ. ಈ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡ್ಬೇಕು ನೀವು, ಯಾಕಂದರೆ ಬೆಂಗಳೂರಿಂದ ನಾನು ತುಮಕೂರಿಗೆ ಟ್ರಾವೆಲ್ ಮಾಡಿ ಅಲ್ಲಿಂದ ಇನ್ನೂ ಟ್ರಾವೆಲ್ ಮಾಡಬೇಕು. ಓಕೆ, ಇಲ್ಲಿಂದ 2.5 ಅವರ್ ಜರ್ನಿ, ಅಂದರೆ 3 ಅವರ್ಸ್ ಜರ್ನಿ ಕೂಡ ಆಗ್ಬೋದು ಈ ಟ್ರಾಫಿಕಲ್ಲಿ. ನೋಡಿ, ಇಲ್ಲಿಂದ ಜರ್ನಿ ಸ್ಟಾರ್ಟ್ ನಮ್ಮದು. ಸೀದಾ ತುಮಕೂರಲ್ಲಿ ಸಿಗೋಣ ಬನ್ನಿ, ನಮ್ಮ ಈ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಬೆಂಗಳೂರಿಂದ ಈ ಒಳಗಡೆ ಬಂದರೆ, ಸಿಟಿ ಒಳಗಡೆ ಬಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಲಮಂಗಲ ಸುತ್ತರ್ಕೊಂಡು ಆ ಕಡೆಯಿಂದ ಬಂದೆ. ನಾನು ಇಲ್ಲಿ ಬರ್ತಿರ್ಬೇಕಾದ್ರೆ ನೋಡ್ಬೇಕಾದ್ರೆ ಸುಮಾರು ಒಂದು 10-12 ಕಿಲೋಮೀಟ್ರಿಂದ ಹಳ್ಳಿಗಳಲ್ಲಿ ಬರೇ ರಾಗಿ ಬಿತ್ತಿದ್ದಾರೆ ಗುರು. ನೋಡಿ, ಇಲ್ಲಿ ರಾಗಿ ಕೊಯ್ದುಬಿಟ್ಟು ಆಗಲೇ ಗುಡ್ಡೆ ಹಾಕಿದ್ದಾರೆ. ನನ್ನಿಂದೇನೂ ಕೂಡ ಬರೀ ರಾಗಿನೇ, ಆ ಕಡೆ ರಾಗಿನೇ, ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ ರಾಗಿನೇ ಹಾಕ್ಬಿಟ್ಟವ್ರೆ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನೋಡಿ, ನಾನು ಬೆಂಗಳೂರಿಂದ ಹೊರಟನು ಸುಮಾರು 2:30-3 ಗಂಟೆ ಜರ್ನಿ ಮಾಡಿದೆ ಅನಿಸುತ್ತೆ. 2:45 ಗಂಟೆ. ಈಗ ಆಲ್ರೆಡಿ 1:30 ಆಗಿದೆ ಮಧ್ಯಾಹ್ನ. ಇಲ್ಲಿ ನೋಡಿ, ಮೋಡ ಮುಚ್ಚಿರೋ ವಾತಾವರಣ. ಅಂದರೆ ಇಲ್ಲಿ ಸ್ವಲ್ಪ ಬಿಸಿಲು ಹಾಗೆ ಚೆನ್ನಾಗಿದೆ. ಬಟ್ ಬೆಂಗಳೂರಲ್ಲಿ ಸಿಕ್ಕ ಬಟ್ಟೆ ಫ್ರಿಜ್ ಇದ್ದಾಗಿದೆ ಬೆಂಗಳೂರು. ಓಕೆ, ಅಲ್ಲೆಲ್ಲಿ ಮಳೆ ಬರ್ತಿದೆ. ಓಕೆ, ಆಲ್ರೆಡಿ ನಾನು ರೀಚ್ ಆಗಿದ್ದೀನಿ. ಎಲ್ಲಿಗೆ ಅಂತಂದರೆ ತುಮಕೂರು ಆ ಕಡೆ ಬಂದಿದ್ದೀನಿ. ಊರುಕೆರೆ ಹತ್ರ ಇದ್ದೀನಿ ನೋಡಿ ನಾನು. ಊರುಕೆರೆಯ ಒಂದು ರೈಲ್ವೆ ಬ್ರಿಡ್ಜ್ ಇದೆಯಲ್ಲ, ಈ ಸ್ಟೀಲ್ ಬ್ರಿಡ್ಜ್ ಏನಿದೆ, ಹೈವೇ ಕ್ರಾಸ್ ಮಾಡಿದೆ ನೋಡಿ. ಈ ಒಂದು ಸ್ಟೀಲ್ ಬ್ರಿಡ್ಜ್. ನಾನು ಇಲ್ಲಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಸುಮಾರು ಒಂದು 4-5 ತಿಂಗಳ ಹಿಂದೆ ಮಾಡಿದ್ದೆ. ಇವಾಗ ಮಾಡೋಣ, ಇಲ್ಲಿ ಏನೇನು ಕಾಮಗಾರಿ ಆಗಿದೆ ಈ ಒಂದು ರೈಲ್ವೇದು ಅಂತ ನೋಡೋಣ. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಅಲ್ಲಿಂದ ಸಿಕ್ಕಾಪಟ್ಟೆ ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ನೋಡಿ ಟ್ಯಾನ್ ಆಗಿಬಿಟ್ಟಿದೆ ಎಲ್ಲ, ಮುಖ ಎಲ್ಲ. ಅಷ್ಟು ಸುಲಭ ಅಲ್ಲ ಜರ್ನಿ ಮಾಡೋದಂದರೆ. ಆ ಬೆಂಗಳೂರು ಟ್ರಾಫಿಕ್ನ ತಪ್ಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ನೋಡೋಣ ಏನೇನು ಕಾಮಗಾರಿ ಆಗಿದೆ ಅಂತ. ನೋಡಿ, ಈ ವಿಡಿಯೋಗೆ ನಿಮ್ಮ ಸಪೋರ್ಟ್ ಅಂತ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿದೆ. ಯಾಕಂದರೆ ಇಷ್ಟು ದೂರ ನಾನು ಕ್ರಮಿಸಿ ಇಷ್ಟು ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಹಾಗೆ ನಿಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ. ಬನ್ನಿ, ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ರಿಯಲ್ ವಿಡಿಯೋ ಇವಾಗ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಏನೆಲ್ಲ ಕಾಮಗಾರಿ ಆಗಿದೆ ಅಂತ. ನೋಡಿ, ಅದು ಹೈವೇ ಕ್ರಾಸ್ ಮಾಡಿದೆ. ಆ ಒಂದು ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್. ಅದು ಸಿಂಗಲ್ಲು ಟ್ರ್ಯಾಕ್ ಇದೆ ಅಷ್ಟೇ ಅದರಲ್ಲಿ. ನೋಡೋಣ ಮೇಲೆ ಹೋಗಿ ಎಷ್ಟು ಟ್ರ್ಯಾಕ್ ಇದೆ ಅಂತ. ಇಲ್ಲಿಂದ ಸಿಂಗಲ್ ಅನಿಸುತ್ತೆ. ನಾನು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೆ ಅಂದರೆ ಆವಾಗ ಸ್ವಲ್ಪ ಟ್ರ್ಯಾಕ್ ಎಲ್ಲ ಹಾಕಿರಲಿಲ್ಲ ಇಲ್ಲಿ. ಇವಾಗ ಏನೇನೆಲ್ಲ ಆಗಿದೆ ಅಂತ ನೋಡೋಣ ಇಲ್ಲಿ. ತುಂಬ ಸುಸ್ತಾಗ್ಬಿಟ್ಟಿದೆ ನಿಜವಾಗ್ಲೂ ಹೇಳ್ಬೇಕಂತಂದರೆ. ಅಲ್ಲಿಂದ ಬರೋದು ಅಷ್ಟೊಂದು ಸುಲಭ ಅಲ್ಲ. ಅಂದರೆ ಸುಲಭ ಅಲ್ಲ ಅಂದರೆ ಎಲ್ಲ ಮಾಡ್ತೀವಂದರೆ ಆಗುತ್ತೆ. ಬಟ್ ಆ ಟ್ರಾಫಿಕಲ್ಲಿ ತಪ್ಸ್ಕೊಂಬರೋದಂದ್ರೆ ಯಪ್ಪ, ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಬಟ್ಟೆ ಹೆವಿ ಗುರು. ನಾನಂತೂ ಟಯರ್ಡ್ ಆಗಿದ್ದೀನಿ. ಆದರೂ ವೀಡಿಯೋ ಮಾಡ್ತಿದ್ದೀನಲ್ಲ, ಸ್ವಲ್ಪ ಎನರ್ಜಿ ಬರುತ್ತೆ ವೀಡಿಯೋ ಮಾಡ್ತಿದ್ರೆ. ನೋಡಿ, ನಾನು ಹತ್ತತ್ರ ಆಲ್ರೆಡಿ ಟ್ರ್ಯಾಕ್ ಹತ್ರ ಬಂದುಬಿಟ್ಟೆ. ಇಲ್ಲೆಲ್ಲ ನೋಡಿ, ವಾ ನೋಡಿ, ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ ಗುರು ಇದರಲ್ಲಿ. ನೋಡಿ, ಇಲ್ಲಿ ನೋಡಿ, ನಾನು ಈ ಕಡೆ ತೋರಿಸ್ತಿರೋದು ಇದು ತುಮಕೂರು ಕಡೆಗೆ.
ನೋಡಿ ತುಮಕೂರು ಇಲ್ಲಿಂದ ಈ ಟ್ರ್ಯಾಕಿಂದ ಸೀದಾ ಒಂದು 10 ಕಿಲೋಮೀಟ್ರ್ ಆಗುತ್ತೆ. 10 ಕಿಲೋಮೀಟ್ರ್ ಸೇಮ್ ಇದೇ ಥರ ಟ್ರ್ಯಾಕ್ ಹಾಕಿದರೆ ಆಲ್ರೆಡಿ ಅಲ್ಲಿ ತೋರಿಸಿದೆ. ಇದೇ ಥರ ಅಲ್ಲಿ ಎಲ್ಲಿ ಜಂಕ್ಷನ್ ಆಗುತ್ತೆ ತುಮಕೂರಲ್ಲಿ. ಅದೇ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಾದ್ರೂ ಅಲ್ಲಿ ತುಮಕೂರು ಇವತ್ತಾದರೆ ಅದನ್ನು ಹೋಗಿ ವಿಡಿಯೋ ಮಾಡುವಂಥ ಕೆಲಸ ಮಾಡ್ತೀನಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ನಾನು ಆಲ್ಮೋಸ್ಟ್ ಈ ಕಡೆ ಊರಕೆರೆ, ತಿಮ್ಮರಾಜನಹಳ್ಳಿ ಮತ್ತು ಆ ಕಡೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇವಾಗ 1:30 ಆಗಿದೆ ಮಧ್ಯಾಹ್ನ. ಮತ್ತೆ ನಾನು ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಇದರಲ್ಲಿ. ನೋಡಿ, ಇದು ಈ ಕಡೆ ತುಮಕೂರಿಗೆ ಹೋಗೋದು, ತುಮಕೂರು ಜಂಕ್ಷನ್ ಆಗುತ್ತೆ. ಇದು ಈ ಒಂದು ಹೊಸ ಲೈನ್ ಕನೆಕ್ಟ್ ಆದರೆ ಅದು ಜಂಕ್ಷನ್ ಆಗುತ್ತೆ. ಆಲ್ರೆಡಿ ಜಂಕ್ಷನ್ ಆಗುತ್ತೆ, ಆಗಿದೆ. ಓಕೆ, ಈ ಕಡೆ ನೋಡಿ, ಈ ಕಡೆ ನೋಡಿದ್ರೆ ಸಿಂಗಲ್ ಟ್ರ್ಯಾಕ್, ಇದು ಪ್ಯೂರ್ಲಿ ಸಿಂಗಲ್ ಟ್ರ್ಯಾಕ್. ಅಲ್ಲಿ ನೋಡ್ಬೋದು ನೀವು, ಇದು ಸಿಂಗಲ್ ಟ್ರ್ಯಾಕ್ನ ಒಂದು ರೈಲ್ವೆ ಮಾರ್ಗವಾಗಿದೆ. ಇವಾಗ ಅಲ್ಲಿ ನೋಡಿ, ಬ್ರಿಡ್ಜಲ್ಲೆಲ್ಲ ಸಿಂಗಲ್ಲೇ ಎಲ್ಲ ಹಾಕಿರೋದು. ಸಿಂಗಲ್ ಸ್ಟೀಲ್ ಬ್ರಿಡ್ಜ್, ರೈಲ್ವೆ ಕ್ರಾಸಿಂಗ್, ಅದು ಹೈವೇ ಕ್ರಾಸಿಂಗ್ ಬ್ರಿಡ್ಜ್ ಅದು ಹಾಕಿರೋದು. ಅಲ್ಲಿ ನೀವು ನೋಡ್ತಿದ್ರೆ ಅಲ್ಲಿ ಆಲ್ರೆಡಿ ಎಲ್ಲದು ಕೂಡ ಟ್ರ್ಯಾಕ್ ಆಗಿಬಿಟ್ಟಿದೆ. ಇಲ್ಲಿಂದ ಆ ಕಡೆ ನಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ನನ್ನ ಬೈಕ್ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಮತ್ತೆ ಬರಬೇಕಂದ್ರೆ ಮತ್ತೆ ತಿರುಗಿ ಬರಬೇಕು. ನಾನು ಆ ಕಡೆಯಿಂದ ಹೋಗಿ ಅಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ಊರಕೆರೆ, ಅಲ್ಲಿ ಊರು ಹೋಗಿ ಅಲ್ಲಿ ಬ್ರಿಡ್ಜ್ ಇದೆ. ಆ ಕಡೆಯಿಂದ ಬಂದು ಹಿಂಗೆ ಬರ್ತೀನಿ. ಓಕೆ, ಹಿಂಗೆ ಬಂದು ಆ ಕಡೆ ಬೈಕ್ ತಗೊಂಡು ಹೋಗೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಒಂದ್ಸರಿ ಟ್ರೈ ಮಾಡ್ತೀನಿ, ಆ ಕಡೆ ಹೋಗಿ ನೋಡ್ತೀನಿ ಏನೇನೆಲ್ಲ ಆಗಿದೆ ಅಂತ. ಬನ್ನಿ ಹೋಗೋಣ. ತುಂಬ ದಿನಗಳಾದಮೇಲೆ, ಅಂದರೆ 1 ತಿಂಗಳೇ ಆಯಿತು ಅನಿಸುತ್ತೆ, ರೈಲ್ವೆ ವೀಡಿಯೋ ಮಾಡ್ತಿದ್ದೀನಿ. ಅಂದರೆ ಇದನ್ನು ಮಾಡಿ ಒಂದು 5 ತಿಂಗಳ ಮೇಲಾಗಿದೆ ಈ ಒಂದು ಸ್ಥಳಕ್ಕೆ ಬಂದು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಆಗಿರಲಿಲ್ಲ. ಈಗ ಆಲ್ರೆಡಿ ರೈಲ್ವೆ ಟ್ರ್ಯಾಕ್ ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಈ ಮಾರ್ಗ ಏನಿದೆ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೊಂದು ಸರಿ ತೋರಿಸ್ತೀನಿ ನಾನು. ನೋಡಿ, ಓಕೆ, ಇದು ತುಮಕೂರು ಕಡೆ ಹೋಗೋದು, ಇದು ನಮ್ಮ ದಾವಣಗೆರೆ ಸೈಡ್ ಹೋಗೋದು. ಊರಕೆರೆ ಆ ಕಡೆ ಬರುತ್ತೆ. ಊರಕೆರೆ ರೈಲ್ವೆ ಸ್ಟೇಷನ್ ಕೂಡ ನಾನು ತೋರಿಸ್ತೀನಿ. ಈಗ ಹೋಗೋಣ ಬನ್ನಿ ಆ ಕಡೆ. ಹೈವೇ ಕ್ರಾಸ್ ಮಾಡಿ ನಾನು ಇವಾಗ ಈ ಕಡೆ ಬಂದೆ. ನೋಡ್ತಿದ್ದೀರಾ, ಅಲ್ಲಿ ಸ್ಟೀಲ್ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ. ಈಗ ಅಲ್ಲಿ ಲೆಫ್ಟಿಗೆ ಹೋಗ್ಬಿಡೋಣ. ಲೆಫ್ಟಿಗೆ ಹೋಗಿ ಏನೆಲ್ಲ ಇದೆ ಅಂತ ಅಲ್ಲಿ ಸ್ವಲ್ಪ ಎನರ್ಜಿ ಬರಲಿ ಅಂತ ಒಂದು ಬಾಳೆಹಣ್ಣು ತಿಂದ್ಬಿಡೋಣ. ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಹಸಿವಾಗಿದೆ. ಸ್ವಲ್ಪ ವೀಡಿಯೋ ಮಾಡಿ ಆಮೇಲೆ ಊಟ ಮಾಡೋಣ ಅಂತ ಬಾಳೆಹಣ್ಣು ತಗೊಂಡು ತಿನ್ನೋಣ, ಎನರ್ಜಿ ಬರುತ್ತೆ ಸ್ವಲ್ಪ. ನೋಡಿ, ಇದೇ ಬ್ರಿಡ್ಜ್ ನೀವು ನೋಡ್ಬೋದು. ನಾನು ಅಲ್ಲಿಂದ ಬಂದೆ. ಈ ಒಂದು ರೈಲ್ವೆ ಬ್ರಿಡ್ಜಿಗೆ ನೋಡಿ, ಎತ್ತರವಾಗಿ ಮಣ್ಣೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಯಾಕಂದರೆ ಅಲ್ಲಿ ಕ್ರಾಸಿಂಗ್ ಇದೆಯಲ್ಲ, ರೋಡ್ ಕ್ರಾಸಿಂಗು, ಅದಕ್ಕೋಸ್ಕರ ಇಷ್ಟೊಂದು ಎತ್ತರವಾಗಿದೆ. ನೋಡಿ, ಹೈವೇಯಿಂದ ನಾನು ಈ ಕಡೆ ಬಂದೆ. ಒಂದು 200 ಮೀಟ್ರ್ 250 ಮೀಟ್ರ್ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಅಂಡರ್ ಬ್ರಿಡ್ಜ್ ಇದೆ, ಇದು ರೈಲ್ವೆ ಅಂಡರ್ ಬ್ರಿಡ್ಜ್ ಇದು. ನೋಡಿ, ಸೀದಾ ಈ ಕಡೆಗೆ ಹೋದರೆ ಅಲ್ಲಿ ಊರಕೆರೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ. ಆ ಕಡೆ ಬೈಕು ಹೋಗುತ್ತೆ ಇಲ್ಲ ಗೊತ್ತಿಲ್ಲ. ಆ ಕಡೆ ಹೋಗಿ ನೋಡೋಣ. ಈಗ ಮೇಲೆ ಹೋಗಿ ನೋಡೋಣ ಏನೇನೆಲ್ಲ ಕಾಮಗಾರಿ ಆಗಿದೆ ಅಂತ. ಮೇಲೆ ಬನ್ನಿ. ಇಲ್ಲೆಲ್ಲ ನೋಡಿ, ಅಲ್ಲಿ ಮೇಲೆ ಹತ್ತಲಿಕ್ಕೆ ಮೆಟ್ಲು ಕಟ್ಬಿಟ್ಟಿದ್ದಾರೆ. ಯಾಕೆ ಮೆಟ್ಲು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಮೇಲೆ ಹತ್ತೋಕ್ಕೆ ಈ ಥರ ಮೆಟ್ಲು ಮಾಡಿಬಿಟ್ಟಿದ್ದಾರೆ. ನಾನು ಇವಾಗ ಅದರಲ್ಲಿ ಹತ್ತಾ ಇದ್ದೀನಿ. ಹೊಸ ಮೆಟ್ಲು, ನಾನೇ ಓಪನಿಂಗೇನೋ ಅನಿಸುತ್ತೆ. ನೋಡಿ, ಹೊಸ ಮೆಟ್ಲು ಕಟ್ಬಿಟ್ಟಿದ್ದಾರೆ. ಇಲ್ಲಿ ಹತ್ತು ನೋಡಿದ್ರೆ ಹೊಸ ರೈಲ್ವೆ ಟ್ರ್ಯಾಕ್, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲ್ವೆ ಟ್ರ್ಯಾಕ್ ಕಾಣುತ್ತೆ ನಿಮಗೆ. ನೋಡ್ಬೋದು, ಅಲ್ಲಿ ಬ್ರಿಡ್ಜು. ಇಲ್ಲಿ ಹೊಸ ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಬೈಕ್ ಹೋಗಲ್ಲ ಗುರು ಇದ್ರ ಮೇಲೆ, ಅದಕ್ಕೆ ಇಲ್ಲೆಲ್ಲ ಹೋಗೋಕ್ಕಾಗಲ್ಲ. ಓಕೆ, ಇದೆಲ್ಲ ಊರಕೆರೆನೇ. ಆ ಕಡೆ ಊರಿದೆ, ಊರಕೆರೆ ಊರು ಆ ಕಡೆ ಇದೆ. ಮತ್ತು ಈ ಕಡೆ ಎಲ್ಲ ಬಂದರೆ ಇದೆಲ್ಲ ಊರಕೆರೆನೇ. ಮುಂದೆ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಹಿಂಗೆ ಹೋದರೆ ಅಲ್ಲಿ ಊರಕೆರೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಈಗ ಅಲ್ಲಿಗೆ ಹೋಗೋಣ. ಇಲ್ಲೆಲ್ಲ ನೋಡಿ, ಇವೆಲ್ಲ ರೈಲ್ವೆ ಕಾಮಗಾರಿ ಮಾಡೋರು ಅನಿಸುತ್ತೆ. ಇದೆಲ್ಲ ಈ ನೋಡಿ, ಬ್ರಿಡ್ಜಿಗೆಲ್ಲ ಹಾಕಿರೋ ಇವೆಲ್ಲ ಏನಿದೆ ಮೆಟೀರಿಯಲ್ಸ್ ಎಲ್ಲ ಕೂಡ. ಇಲ್ಲಿಂದನೂ ಕೂಡ ಜಾಗ ಇಲ್ಲ ಎಲ್ಲಿಗೂ ಹೋಗ್ಲಿಕ್ಕೂ ಕೂಡ. ಓಕೆ, ನಾವು ತಿರುಗಿ ಡೈರೆಕ್ಟ್ಲಿ ಊರಕೆರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡೋಣ. ಇಲ್ಲ ಮತ್ತು ಇಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಗಾಡಿ ಇದೆ ನೋಡಿ. ಅಲ್ಲಿ ನನ್ನ ಗಾಡಿ ಅಲ್ಲಿ ನಿಂತಿದೆ. ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೂ ಆಗೋಲ್ಲ ಗಾಡಿ ಬಿಟ್ಟು. ಓಕೆ, ಮತ್ತು ಎಡವಟ್ಟಾಗುತ್ತೆ. ಅದಕ್ಕೋಸ್ಕರ
ಮತ್ತು ಇಲ್ಲಿಂದ ದಾರಿ ಇಲ್ಲ, ನಿಮ್ಗೆ ತೋರಿಸ್ತೀನಿ ನೋಡಿ. ಮತ್ತು ದಾರಿ ಇದೆ ಅಂದ್ಕೊಂಡ್ಬೇಡಿ ನೋಡಿ. ಇಲ್ಲಿ ಒಂದು ಟೋಲ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಇದು ಸ್ವಲ್ಪ ದೂರದವರೆಗಿದೆ ಅಷ್ಟೇ. ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ತೋಟ ಇದೆಯಲ್ಲ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಆ ಕಡೆ ತೋಟದ ಹತ್ರ. ನಾನು ಒಂದು ಸರಿ ತೋರಿಸಿದ್ದೆ, ಫಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ನೋಡಿ. ಅದರಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾವು ಡೈರೆಕ್ಟ್ಲಿ ಊರುಕೆರೆಯ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಡೋಣ ಇವಾಗ, ಬನ್ನಿ. ನೋಡಿ ಇಲ್ಲೆಲ್ಲ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಕಾಮಗಾರಿ ಆಲ್ರೆಡಿ. ಏನು ಟ್ರೈನ್ ಓಡಾಡಬೇಕಷ್ಟೇ ಇಲ್ಲೆಲ್ಲ. ಓಕೆ, ಊರುಕೆರೆ ಮತ್ತು ತಿಮ್ಮರಾಜನಹಳ್ಳಿವರೆಗೂ ಕಂಪ್ಲೀಟಾಗಿ ಆಗಿಬಿಟ್ಟಿದೆ ಈ ಕಾಮಗಾರಿ. ನೋಡೋಣ ಅಲ್ಲೇ, ನನಗೆ ಊರುಕೆರೆ ಗಂಟ ಕನ್ಫರ್ಮು, ತಿಮ್ಮರಾಜನಹಳ್ಳಿ ನೋಡೋಣ ಆ ಕಡೆ ಏನೇನು ಆಗಿದೆ ಅಂತ. ಬನ್ನಿ ಇವಾಗ ಊರುಕೆರೆಯ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನೋಡಿ ಊರುಕೆರೆಯ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇದು ನೋಡಿ ಟ್ರ್ಯಾಕು, ಹಿಂಗೆ ಎಲ್ಲ ಮಣ್ಣಲ್ಲಿ ಹುಡ್ಕೊಂಡು ಬಂದ್ವಿ ಬೇರೆ ಬೇರೆ ಇದರಿಂದ. ಇವಾಗ ಬಿಸಿಲು ಬಂದಿದೆ ಇಲ್ಲಿ. ಬೆಂಗಳೂರಲ್ಲಂತೂ ಬಿಸಿಲೇ ಗೊತ್ತಿಲ್ಲ ಗುರು, ಹಂಗಾಗ್ಬಿಟ್ಟಿದೆ ನೋಡಿ. ಇವಾಗೇನು ಊರುಕೆರೆ ರೈಲ್ವೆ ಸ್ಟೇಷನ್ ಅಲ್ಲಿದೆ. ನಾನು ಆ ಕಡೆಯಿಂದ ಬಂದೆ, ಇದು ತುಮಕೂರಿಂದ ಬಂದಂಥ ಟ್ರ್ಯಾಕ್ ಇದು. ಈ ಕಡೆ ನೋಡಿದ್ರೆ ಮೇನ್ ಲೈನ್ ಇದು. ಇಲ್ಲಿ ನೋಡಿದ್ರೆ ಇವಾಗ ಲೂಪ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಇದೆಲ್ಲ ಪ್ಲಾಟ್ಫಾರ್ಮ್ಗೆ ಹೋಗುವಂಥ ದಾರಿಗಳು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿಂದನೇ ಕ್ರಾಸಿಂಗ್ ಎಲ್ಲ ಆಗುತ್ತೆ. ಇದು ಊರುಕೆರೆ ಕೂಡ ಜಂಕ್ಷನ್ ಆಗುತ್ತೆ, ಯಾಕಂತಂದರೆ ರಾಯದುರ್ಗ ಅದಕ್ಕೆಲ್ಲ ಹೋಗುತ್ತೆ. ಹೋದ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮಗಾಗಲೇ. ಇದೆಲ್ಲ ರಾಯದುರ್ಗ ಮತ್ತು ಆ ಕಡೆಗೆ ಯಾವುದೇದಪ್ಪ ಅದು ಬಳ್ಳಾರಿ ಪಾವಗಡ ಅದೆಲ್ಲ ಹೋಗುತ್ತೆ ಆ ಒಂದು ರೂಟು. ಇವಾಗ ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಏನೇನು ಕಾಮಗಾರಿ ಕಂಪ್ಲೀಟ್ ಆಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಇನ್ನೂ ಕೆಲಸ ನಡೀತಾ ಇದೆ, ನೋಡ್ಬೋದು. ಬಿಸಿಲು ಬಂದುಬಿಟ್ಟಿದೆ. ಈ ಕಡೆ ಲೈನು, ಆ ಕಡೆ ಮೇನ್ ಲೈನು, ಆ ಕಡೆ ಲೂಪ್ ಲೈನ್ ಇದೆ. ಲೂಪ್ ಲೈನ್ ಏನಂತ ಹೇಳಿ, ನಾನು ಲೂಪ್ ಲೈನ್ ಅಂತ ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಇಲ್ಲಿ ಗಾಡಿಗಳು ಬರ್ತಾಯಿದೆ ನೋಡಿ. ಇದು ಮಿಕ್ಸ್ಚರ್ ಗಾಡಿ ಹೋಗುತ್ತಾ, ಹೋಗಿ ಹೋಗಿ ಹೋಗಿ. ಇನ್ನೂ ಇಲ್ಲಿ ತುಂಬಾ ಕೆಲಸ ಇದೆ ಅನಿಸುತ್ತೆ ನನಗನ್ಸಿದಾಗೆ. ಏನೇನೋ ಟೆಸ್ಟ್ ಮಾಡಬೇಕಲ್ವ, ಕ್ವಾಲಿಟಿ ಟೆಸ್ಟ್. ಮತ್ತು ಆ ಕಡೆ ಲೈನ್ ಇದೆ, ಆ ಕಡೆ ಲೈನ್ ಇನ್ನೂ ಮಾಡ್ತವ್ರೆ, ಇನ್ನೂ ಅಲ್ಲೇ ಹಾಕಿಲ್ಲ. ಆ ಕಡೆ ಲೈನ್ ಇದೆ ಒಂದು ನೋಡಿ, ಅಲ್ಲಿ ಒಂದು ಲೈನ್ ಇದೆ ನೋಡಿ, ಹಾಕಿಲ್ಲ. ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ. ಆ ಕಡೆ ಒಂದು ಲೈನ್ ಇದೆ ನೋಡಿ, ಅಲ್ಲಿ ಕೂಡ ಇನ್ನೂ ಟ್ರ್ಯಾಕ್ ಹಾಕಬೇಕು, ಇನ್ನೂ ರೆಡಿ ಮಾಡ್ತವ್ರೆ ಎಲ್ಲ. ಇದು ಊರುಕೆರೆ ರೈಲ್ವೆ ಸ್ಟೇಷನ್ ಹತ್ರ ಇರ್ತಕ್ಕಂಥ ಒಂದು ರೈಲ್ವೆ ಟ್ರ್ಯಾಕು. ಇಲ್ಲಿ ಆಲ್ರೆಡಿ ಜಂಕ್ಷನ್ ಅಂದರೆ ಲೂಪ್ ಲೈನ್ಸ್ ಎಲ್ಲ ಇಲ್ಲೇ ಸೇರ್ತವೆ. ಅಲ್ಲಿ ನೋಡಿ ಸಿಗ್ನಲ್ ಇದೆ ನೋಡಿ, ಇಲ್ಲಿ ಸಿಗ್ನಲ್ಗಳೆಲ್ಲ ಹಾಕ್ಬಿಟ್ಟಿರೋವಾಗಲೇ. ಈಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಡೋಣ.